ನಮಸ್ಕಾರ. ಗಾವು ವಿಶ್ವಸ್ಯ ಮಾತರಂ. ಈ ಗೋವು ಪ್ರಪಂಚಕ್ಕೆ ತಾಯಿ. ಅರೆ ಆ ತಾಯಿಗೆ ನಮಗೆ ನಮ್ಮಂತ ಗೋಶಾಲೆಗಳು ಆ ತಾಯಿನ ಸಾಕಕ್ಕೆ ತುಂಬಾ ಒದ್ದಾಡ್ತದೆ. ನಮ್ಮ ಸನಾತನ ಧರ್ಮದಲ್ಲಿ ಹುಟ್ಟಿನಿಂದ ಸಾಯುವವರೆಗೆ ಆ ಗೋವಿನ ಇಂಪಾರ್ಟೆನ್ಸ್ ಇದೆ. ಮನೆ ಕಟ್ಟಿದಾಗ ಗೋ ಬೇಕು, ಮನೆಯಲ್ಲಿ ಯಾವುದೇ ತರ ಹಬ್ಬ ಹರಿದಿನಗಳಾದಾಗ ಗೋ ಬೇಕು, ಶ್ರಾದ್ದಾದಿಗಳಾದಾಗೂ ಗೋ ಬೇಕು. ಅರೆ ಆ ಗೋ ಸಂರಕ್ಷಣೆಗೋಸ್ಕರ ನಾವು ಕೆಲವೊಂದು ಗೋಶಾಲೆಗಳು ತುಂಬಾ ಒದ್ದಾಡ್ತಾ ಇದೀವಿ. ನಮ್ಮಲ್ಲಿ ತುಂಬಾ ಜನ ಕೇಳ್ತಾರೆ, ನಿಮ್ಮಿಂದ ಆಗದೆ ಹೋದ್ರೆ ಯಾಕೆ ಹಸುಗಳನ್ನ ಇಟ್ಕೊಂಡು ಸಾಕ್ತೀರಾ ಅಂತ. ಅವ್ರಿಗೊಂದು ಸಣ್ಣ ಉದಾಹರಣೆ, ಈ ಗೋಗಳು ನೋಡ್ಬೋದು, ಚಿಕ್ಕ ಕರುಗಳು ಈಗ ಮಡಿವಾಳ ಮಾರ್ಕೆಟ್ ಇಂದ ಬಂದಿದೆ. ಇದು ಒಂದು ಜಾಗದಲ್ಲಿ ಕೂತಿದ್ದಾಗ ಯಾರೋ ಇದರ ಕಾಲಿನ ಮೇಲೆ ಆರಿಸ್ಕೊಂಡು ಹೋಗಿದ್ದಾರೆ. ಈ ಕಾಲು ಮತ್ತೆ ಈ ಗೋವಿನ ಕಾಲು ತುಂಬಾ ಡ್ಯಾಮೇಜ್ ಆಗಿದೆ. ಇದನ್ನ ನಾವು ತರದೆ ಹೋದ್ರೆ ಕಸಾಯಿಖಾನೆಗೆ ಇದೊಂಥರ ಈಸಿ ಟಾರ್ಗೆಟ್. ಈ ಮಡಿವಾಳ ಮಾರ್ಕೆಟ್ ಅಲ್ಲಿ ಇರುವಂತ ಗೋಗಳಾಗಿರ್ಬೋದು, ಇಲ್ಲಾಂದ್ರೆ ಕನಕಪುರ ರೋಡ್ ಅಲ್ಲಿರೋ ಅಂತ ಗೋಗಳಾಗಿರ್ಬೋದು, ಕಸಾಯಿಖಾನೆಗಳಿಗೆ ತುಂಬಾ ಈಸಿ ಟಾರ್ಗೆಟ್. ಸೊ ಹಾಗಾಗಿ ಇದ ಟ್ರೀಟ್ಮೆಂಟ್ಗೋಸ್ಕರ ನಾವು ತರದೆ ಹೋದ್ರೆ ಕಸಾಯಿಖಾನೆಗೆ ತಾನಾಗೆ ಹೋಗುತ್ತೆ. ಮತ್ತೆ ಇನ್ನ ಸ್ವಲ್ಪ ಜನ ಕೇಳ್ತಾರೆ, ಯಾರು ಸೊ ನಿಮ್ಮಿಂದ ಆಗಲ್ಲ ಅಂದ್ರೆ ಬೇರೆ ಗೋಶಾಲೆಗಳು, ಆಶ್ರಮ ಅವರಿಗೆಲ್ಲ ಕೊಡಿ ಅಂತ. ಎಲ್ಲಾ ಗೋಶಾಲೆಯಲ್ಲೂ ಇದೇ ಪರಿಸ್ಥಿತಿ. ಈಗ ಮುಂದೆ ನೋಡಿ, ಈ ಗೋವನ್ನ ತುಂಬಾ ಜನ ನೋಡಿದೀರಾ. ಈ ಗೋವಿಗೆ ಬೆಂಕಿ ಬಿದ್ದಿತ್ತು, ಆ ಟ್ರೀಟ್ಮೆಂಟ್ ಆಗಿದೆ. ಇದು ಒಂದ್ ಸ್ವಲ್ಪ ಮಾತ್ರ ಇನ್ನ ಉಳ್ಕೊಂಡಿದೆ, ಇದಕ್ಕೆ ಟ್ರೀಟ್ಮೆಂಟ್ ಇರ್ತದೆ. ಸೊ ಈ ಗೋವು ಇವತ್ತು ಬದುಕಿದೆ ಅನ್ನೋದಕ್ಕೆ ನಮ್ಮ ಮುಖ್ಯ ಕಾರಣ ಡಾಕ್ಟರ್ ಕೃಷ್ಣಾರೆಡ್ಡಿ ಅವರು. ಆ ಕೃಷ್ಣಾರೆಡ್ಡಿ ಅವರ ಕಾಂಟ್ರಿಬ್ಯೂಷನ್ ಇಂದ ಈ ಗೋವು ಇವತ್ತು ಈ ಮಟ್ಟಕ್ಕೆ ಚೇತರಿಕೆಗೊಂಡಿದೆ. ಮತ್ತೆ ಇದರ ಟ್ರೀಟ್ಮೆಂಟ್ಗೆ ಮಹಾದೇವ್ ಗೋಸೇವಾ ಮಂಡಲ್ ಅವರು ಕೂಡ ಪ್ರತಿ ತಿಂಗಳು ಇದು ಟ್ರೀಟ್ಮೆಂಟ್ಗೆ 6,000 ರೂಪಾಯಿ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ರು. ಇವರ ಎಲ್ಲರ ಕಾಂಟ್ರಿಬ್ಯೂಷನ್ ಇಂದ ನಾವು ನೋಡ್ತಾ ಇರುವಂತದ್ದು. ಇದು ವೃಂದಾವನ ಗೋಶಾಲೆ 180 ಗೋಗಳಿದೆ. ಇದು ದೇಶಿ ಹಸುವಿನ ಗೋಶಾಲೆ. ಇಲ್ಲಿ ಹಾಲಿನ ಡೈರಿ ಅಲ್ಲ, ಹಾಲು 1 ರೂಪಾಯಿ ಕೂಡ ಸೆಲ್ ಆಗೋದಿಲ್ಲ. ನಾವು ಲಾಸ್ಟ್ ಟೈಮ್ ನಿಮ್ನಲ್ಲಿ ಒಂದು ಪ್ರಾರ್ಥನೆ ಮಾಡಿದ್ದೆ, ದಿನಕ್ಕೆ 10 ರೂಪಾಯಿ ಕಾಂಟ್ರಿಬ್ಯೂಷನ್ ಆಗಿ ತಿಂಗಳಿಗೆ 300 ರುಪೀಸ್ ಆದ್ರೂ ಕಾಂಟ್ರಿಬ್ಯೂಷನ್ ಮಾಡಿ ಅಂತ ತುಂಬಾ ಜನ ಮಾಡಿದ್ರಿ. ಆದ್ರೆ ಮತ್ತೆ 2-3 ತಿಂಗಳಲ್ಲಿ ಎಲ್ಲ ನಿಂತೋಗ್ತಾ ಇತ್ತು. ನಮ್ಮಲ್ಲಿ ರೆಗ್ಯುಲರ್ ಕಾಂಟ್ರಿಬ್ಯೂಟರ್ ಅಂತ ಒಂದು 50-60 ಜನ ಇದ್ದಾರೆ. ಅದು ತಿಂಗಳಿಗೆ 1 ರಿಂದ 1.5 ಲಕ್ಷ ರೂಪಾಯಿ ಅಷ್ಟು ಬರುತ್ತೆ. ಇನ್ನು ನಮಗೆ ತಿಂಗಳಿಗೆ 7 ಲಕ್ಷ ರೂಪಾಯಿ, 6.5 ಲಕ್ಷದಿಂದ 7 ಲಕ್ಷ ರೂಪಾಯಿ ಅಷ್ಟು ಆಗುತ್ತೆ. ಈಗ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅಲ್ಲಿ 3 ತಿಂಗಳಲ್ಲಿ ಒಣ ಹುಲ್ಲು 1 ವರ್ಷಕ್ಕೆ ಸ್ಟೋರ್ ಮಾಡ್ಕೊಬೇಕು. ಅದೇ ನಮ್ಗೆ ಹೈ ಬಜೆಟ್. 6 ತಿಂಗಳಿಗೆ ಸ್ಟೋರ್ ಮಾಡ್ಕೊಬೇಕಾದ್ರೂ ನಿಮ್ಗೆ 20 ಲಕ್ಷ ಮೇಲೆ ದುಡ್ಡು ಬೇಕಾಗತ್ತೆ. ಈ ಜಾಗ ಇದೆಯಲ್ಲ, ಈ ಜಾಗ ಕೂಡ ನಮ್ಮ ಸ್ವಂತ ಜಾಗ ಅಲ್ಲ. ನಾವು ಯಾವುದೇ ಆಶ್ರಮ, ದೇವಸ್ಥಾನ ಯಾವ್ದಕ್ಕೂ ಅಟ್ಯಾಚ್ ಆಗದಿರ ಮಾಡ್ತಾ ಇರುವಂತದ್ದು. ನಾವು 4 ಜನ ಟ್ರಸ್ಟೀಸ್ ನಡೆಸ್ತಾ ಇರುವಂತದ್ದು. ಸೊ ಹಾಗಾಗಿ ನಮಗೆ ಯಾವುದೇ ತರ ಫಂಡಿಂಗ್ ಸಪೋರ್ಟಿಂಗ್ ಇಲ್ಲ, ಹಾಲಿನ ಬಿಸ್ನೆಸ್ ತರ ಇನ್ಕಮ್ ಇಲ್ಲ. ಪಂಚಗವ್ಯದ ಉತ್ಪನ್ನಗಳು ಕೆಲವೊಂದು ಮಾಡಕ್ ಶುರು ಮಾಡ್ತಾ ಇದೀವಿ, ಆದ್ರೆ ಅದನ್ನ ಆ ಮಟ್ಟಕ್ಕೆ ಇನ್ನ ಬೆಳೆದಿಲ್ಲ. ನಿಮ್ಮೆಲ್ಲರ ಸಹಕಾರ ಇಲ್ದಿರ ಈ ಗೋಶಾಲೆ ಖಂಡಿತ ನಡೆಯೋದಿಲ್ಲ. ಅದಕ್ಕೆ ನಾವು ಒಂದು ವಾಟ್ಸಪ್ ಗ್ರೂಪ್ ಲಿಂಕ್ ಕಳಿಸ್ತೀವಿ. ಇದರಲ್ಲಿ ದಯವಿಟ್ಟು ನೀವು ಆ ಗ್ರೂಪಿಗೆ ಆಡ್ ಆಗಿ ತಿಂಗಳಿಗೆ 100 ರೂಪಾಯಿಯಿಂದ 500 ರೂಪಾಯಿ, 100 ರೂಪಾಯಿ, 200 ರೂಪಾಯಿ, 300 ರೂಪಾಯಿ ಇಂದ 500 ರೂಪಾಯಿ ನಿಮಗೆ ಪ್ರತಿ ತಿಂಗಳು 1ನೇ ತಾರೀಕಿಂದ 5ನೇ ತಾರೀಕಿಗೆ ನಿಮ್ಗೆ ವಾಟ್ಸಪ್ ಗ್ರೂಪ್ ಅಲ್ಲಿ ಲಿಂಕ್ ಬರುತ್ತೆ ಪೇಮೆಂಟ್ಗೆ. ಮತ್ತೆ ನೀವು ಪೇಮೆಂಟ್ ಮಾಡಿ ಆಮೇಲೆ ಅದು ಸ್ಕ್ರೀನ್ ಶಾಟ್ ಆ ವಾಟ್ಸಪ್ ಗ್ರೂಪ್ ಅಲ್ಲಿ ಹಾಕ್ಬೋದು. ನೀವು ಆನ್ಲೈನ್ ಪೇ ಮಾಡೋದ್ರಿಂದ ರಿಸಿಪ್ಟ್ ನಿಮಗೆ ಇನ್ಸ್ಟೆಂಟ್ ಆಗಿ ಬಂದ್ಬಿಡುತ್ತೆ. ಇದರಿಂದ ನಮ್ಗೆ ಏನು ಹೆಲ್ಪ್ ಆಗುತ್ತೆ, ಪ್ರತಿ ತಿಂಗಳು ಬೇಕಾದಂತ ಇಂಡಿ ಬೂಸ ಆಗಿರ್ಬೋದು, ಹಸಿ ಹುಲ್ಲಾಗಿರೋ ಇದೆಲ್ಲ ಮಾಡಿ ಏನಾರು ಮಿಕ್ಕಿದ್ರೆ ಸ್ವಂತ ಜಾಗ ತಗೊಳಕಾರು ಒಂದು ಸ್ಮಾಲ್ ಸೇವಿಂಗ್ಸ್ ಮಾಡಬೇಕು ಅಂತ. ಆದ್ರೆ ಆ ಮಟ್ಟಕ್ಕೆ ಬರಬೇಕು ಅಂದ್ರೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮ ಎಲ್ಲಾ ಫ್ರೆಂಡ್ಸ್ನೂ ಇದಕ್ಕೆ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಕ್ಕೆ ಕೇಳಿ. ಎವ್ರಿ ಮಂತ್ ನಿಮ್ಮಿಂದ ಏನಾಗತ್ತೋ ಅಷ್ಟು, ಇಷ್ಟೇ ಕೊಡಬೇಕು ಅಂತ ಇಲ್ಲ, ನಿಮ್ಮಿಂದ ಏನಾಗತ್ತೋ ಅಷ್ಟು ಕಾಂಟ್ರಿಬ್ಯೂಟ್ ದಯವಿಟ್ಟು ಮಾಡಿ. ತುಂಬಾ ಬೇಕಾಗಿದೆ ಮುಂದೆ, ಯಾಕಂದ್ರೆ ಗೋಗುಲ್ ಕೌಂಟು 180 ಹೋಗ್ತಾ ಇದೆ. ಸೊ ಇನ್ನ ಒಂದು ವರ್ಷದಲ್ಲಿ ಇನ್ನೊಂದು 100-120 ಕಿಂತ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಸೊ ಹಾಗಾಗಿ ಈ ಜಾಗ ಇನ್ಫ್ರಾಸ್ಟ್ರಕ್ಚರ್ ಕೂಡ ನಮ್ಗೆ ಸಾಕಾಗ್ತಾ ಇಲ್ಲ. ಈ ತರ ಟ್ರೀಟ್ಮೆಂಟ್ಗೆ ಬಂದಂತ ಗೋಗಳನ್ನ ಆಚೆ ಕಟ್ಟಬೇಕಾಗಿದೆ. ಸೊ ಹಾಗಾಗಿ ಟ್ರೀಟ್ಮೆಂಟ್ಗೆ ವ್ಯವಸ್ಥೆ ಇಲ್ಲ, ಗೋವಿನ ಎಕ್ಸ್ಟ್ರಾ ಇದು ಮಾಡಕ್ಕೆ ವ್ಯವಸ್ಥೆ ಇಲ್ಲ. ಈ ತರ ಎಣ್ಣೆ ಗಾಣ ಹಾಕ್ಸಿದ್ವಿ, ಎಣ್ಣೆ ತಗೊಂತಾ ಇಲ್ಲ, ಅದು ಕೂಡ ಇನ್ವೆಸ್ಟ್ಮೆಂಟ್ ಆಗೇ ಬಿದ್ದಿದೆ. ಈಗ ನೆಕ್ಸ್ಟ್ ಮಂತ್ ಅಕ್ಟೋಬರ್ ಇಂದ ಎಣ್ಣೆ ಗಾಣ ಶುರು ಮಾಡ್ತಾ ಇದೀವಿ. ನೀವು
ಎಣ್ಣೆ ಪರ್ಚೇಸ್ ಮಾಡೋದ್ರಿಂದ ಕೂಡ ಗೋವಿಗೆ ಒಂಚೂರು ಕಾಂಟ್ರಿಬ್ಯೂಷನ್ ಮಾಡ್ದಂಗೂ ಆಗುತ್ತೆ, ಮತ್ತೆ ಅದಕ್ಕೆ ಒಳ್ಳೆ ಇಂಡಿ ಕ್ವಾಲಿಟಿ ಕೂಡ ಗೋವಿಗೆ ಸಿಗುತ್ತೆ, ಆರೋಗ್ಯಕ್ಕೆ ಹೆಲ್ಪ್ ಆಗುತ್ತೆ, ಮತ್ತೆ ಅದಕ್ಕೂ ಒಂದು ಆಕ್ಟಿವಿಟೀಸ್ ಆಗುತ್ತೆ. ನೀವು ಇನ್ನೇನು ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂದ್ರೆ, ನೀವು ಕೆಲಸ ಮಾಡ್ತಾ ಇರೋ ಕಂಪ್ನಿಯಲ್ಲಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡ್ಸ್ ಏನಾರು ಇದ್ರೆ ದಯವಿಟ್ಟು ನಮಗೆ ಹೆಲ್ಪ್ ಮಾಡಿ. ಇನ್ನ ಏನ್ ಮಾಡ್ಬೋದು ಅಂದ್ರೆ, ನಿಮ್ಮನೆ ಫಂಕ್ಷನ್ಸ್ ಏನಾರು ಇದ್ರೆ ಇಲ್ಲಿ ಮಾಡ್ಬೋದು. ಹುಟ್ಟದ ಹಬ್ಬ, ಶ್ರಾದ್ದ ಯಾವುದೇ ಆಗ್ಲಿ ಇಲ್ಲಿ ಮಾಡ್ಬೋದು. ಗೋಶಾಲೆಯಲ್ಲಿ ನಾವು ಈ ಸ್ಪೇಸ್ ಅನ್ನ ಕೊಡ್ತೀವಿ. ಇದರಿಂದ ನೀವು ಇನ್ನೊಂದು ನಿಮ್ಮ ಹುಟ್ಟದ ಹಬ್ಬ, ಆನಿವರ್ಸರೀಸು, ಶ್ರಾದ್ದಾಸು ಇದೆಲ್ಲ ಇದ್ರೆ ಗೋಗ್ರಾಸವನ್ನ ನೀವು ರೆಗ್ಯುಲರ್ ಕಾಂಟ್ರಿಬ್ಯೂಟರ್ ಆಗಿದ್ರೆ ನೀವು ಡೀಟೇಲ್ಸ್ ಕಳ್ಸಿದ್ರೆ ನಾವು ನಿಮ್ಮ ಪರವಾಗಿ ಹಸುವಿಗೆ ಅಕ್ಕಿ ಬೆಲ್ಲವನ್ನು ತಿನ್ನಿಸಿ ಗೋಗ್ರಾಸವನ್ನು ತಿನ್ನಿಸಿ ಸಂಕಲ್ಪ ಮಾಡಿ, ಸಂಕಲ್ಪದ ವಿಡಿಯೋ ರೆಕಾರ್ಡಿಂಗ್ ಮಾಡಿ ನಿಮಗೆ ಕಳಿಸ್ತೀವಿ. ಇದೆಲ್ಲ ಮಾಡ್ಬೋದು. ಇಲ್ಲ ನೀವೇನಾದ್ರು ಇದ್ರಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಗೋಶಾಲೆ ಗೆಲ್ಪ್ ಮಾಡಬೇಕು ಅಂದ್ರೆ ದಯವಿಟ್ಟು ಮಾಡಿ. ತಿಂಗಳಿಗೆ 2 ದಿನ 15 ದಿನಕ್ಕೊಂದ್ಸಲಾರು ಬಂದು ನಿಮ್ಮ ಕಡೆಯಿಂದ ಏನ್ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿ. ನಿಮ್ದೇನಾರು ಐಡಿಯಾಸ್ ಇದ್ರೆ ಹೇಳಿ, ಇದೆಲ್ಲವೂ ನಮ್ಗೆ ಹೆಲ್ಪ್ ಆಗುತ್ತೆ. ಸೊ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಬೃಂದಾವನ ಗೋಶಾಲೆಗೆ ಒಂದ್ಸಲ ಬನ್ನಿ, ನೋಡಿ, ನಿಮಗೆ ಓಕೆ ಅನ್ಸಿದ್ರೆ ಕಾಂಟ್ರಿಬ್ಯೂಟ್ ಮಾಡಿ. ಸೊ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕು, ವಾಟ್ಸಪ್ ಲಿಂಕ್ ಇರುತ್ತೆ, ದಯವಿಟ್ಟು ಶೇರ್ ಮಾಡಿ. ಗೋ ಸೇವೆ ನಿಮ್ಮಿಂದನೂ ಆಗ್ತಾ ಇರಲಿ. ಭಗವಂತ ಪರಮಾತ್ಮನ ಅನುಗ್ರಹ ನಿಮ್ಮ ಮೇಲೆ. ಕೃಷ್ಣ ಅರ್ಪಣ.